ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕೀಯದಲ್ಲಿ ಈಗ ರೆಬೆಲ್ಗಳದ್ದೇ ದೊಡ್ಡ ಸದ್ದು ಕೇಳಿ ಬರ್ತಾ ಇದೆ. ಬಂಗಾಳದ ಟಿಎಂಸಿಯಲ್ಲಿ ಉಂಟಾಗಿರೋ ಆಂತರಿಕ ಸಂಘರ್ಷದಿಂದ ದಿನೇ ದಿನೇ ಮಮತಾ ಕ್ಯಾಂಪ್ನಿಂದ ನಾಯಕರು ಹೊರ ಹೋಗೋದು ಕಾಮನ್ ಆಗ್ತಾ ಇದೆ. ಅಂತಿಮವಾಗಿ ಎಷ್ಟು ಜನರು ಎಕ್ಸಿಟ್ ಆಗ್ಬೋದು ಅನ್ನೋದು ಸದ್ಯದ ಕುತೂಹಲ ಆಗಿದ್ರೆ, ಖುದ್ದು ಮಮತಾ ಕೂಡ ಎಕ್ಸಿಟ್ ಆಗ್ಬೋದು ಅನ್ನೋದು ನಿರೀಕ್ಷಿತ ವಿಚಾರ. ಅದರ ಬೆನ್ನಲ್ಲೇ ಈಗ ಮಹಾರಾಷ್ಟ್ರದಲ್ಲೂ ಅನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇದೆ. ಇದು ಕನ್ಫರ್ಮ್ ಆಯ್ತು ಅಂದ್ರೆ ಈ ಬಾರಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ NDA ಕಿಂಗ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಉತ್ತರ ಪ್ರದೇಶ ಎಲೆಕ್ಷನ್ಗೆ 1 ವರ್ಷ ಇರೋ ಹೊತ್ತಲ್ಲೇ ಅಖಿಲೇಶ್ ಯಾದವ್ಗೆ ಬಿಗ್ ಶಾಕ್ ಸಿಕ್ಕಿದೆ. ಅಲ್ಲೂ ಕೂಡ ರೆಬೆಲ್ಗಳ ಸೌಂಡ್ ಜೋರಾಗ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೆಲವೊಂದು ಸಲ ಹೊರಗಿನಿಂದ ಬಹಳ ಬಲಿಷ್ಠವಾಗಿ ಕಂಡ್ರು ಆಂತರಿಕವಾಗಿ ಟೊಳ್ಳು ಅನ್ನೋದು ಯಾವ್ದಾದ್ರೂ ದೊಡ್ಡ ಸಮಸ್ಯೆ ಎದುರಾದಾಗ್ಲೇ ಅರಿವಿಗೆ ಬರೋದು. ಈಗ ಈ ಮಾತಿಗೆ ಸುಟೇಬಲ್ ಎನ್ನಿಸ್ಕೊಳ್ತಾ ಇರೋದು ಬಂಗಾಳದ ಟಿಎಂಸಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ಅದೇ ರೀತಿ ರಾಜಕೀಯ ಟ್ರೆಂಡ್ ಬದಲಾಗೋದು ಕೂಡ ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಬಂಗಾಳದಲ್ಲಿ ಮೂಲ ಪಕ್ಷವನ್ನ ಸೀಳಿಕೊಂಡು ರೆಬೆಲ್ಗಳು ಮುನ್ನುಗ್ತಾ ಇರೋ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಪರಿಸ್ಥಿತಿಯ ಅಲಾರಂ ಕೇಳಿ ಬರ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬೆಟ್ಟದಂತೆ ಗಟ್ಟಿಯಾಗಿದ್ದ ಶಿವಸೇನೆ ಇಬ್ಬಾಗ ಆಗುತ್ತೆ ಅಂತ ಯಾರು ಯೋಚಿಸಿರ್ಲಿಲ್ಲ. ಆದ್ರೆ ಆಯ್ತು. ಇದಾದ ಬಳಿಕ ಸಾಕಷ್ಟು ಚುನಾವಣೆ ಕೂಡ ನಡೆದಿದೆ. ಮಹಾ ನೆರಳು ಬಂಗಾಳದ ಮೇಲೆ ಬಿತ್ತು ಅನ್ನೋ ಹೊತ್ತಲ್ಲಿ ಬಂಗಾಳದ ಕ್ರಾಂತಿ ಮತ್ತೊಮ್ಮೆ ಮಹಾ ರಾಜಕೀಯವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಸದ್ಯ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಉದ್ಧವ್ ಶಿವಸೇನೆ ಬಣದಲ್ಲಿರೋ ಸುಮಾರು 7 ಎಂಪಿಗಳು ಏಕನಾಥ್ ಶಿಂದೆ ಜೊತೆ ಟಚ್ ನಲ್ಲಿದ್ದಾರೆ. ಕೆಲವೇ ದಿನಗಳಲ್ಲಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಲಿದ್ದಾರೆ. NDAಗೆ ಬೆಂಬಲ ಕೊಡೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಆಲ್ರೆಡಿ NDA ಲೆಕ್ಕ 300 ದಾಟಿತ್ತು. ಈ 7 ಜನರು ಕೂಡ ಬಂದ್ರು ಅಂದ್ರೆ ಬಹಳ ಕ್ಲಿಯರ್ ಆಗಿ ಲೋಕಸಭೆಯಲ್ಲಿ NDA 2/3 ಮೆಜಾರಿಟಿಯನ್ನ ತೋರಿಸಿ ಬಿಡುತ್ತೆ. ಸ್ವಲ್ಪ ಆಚೆ ಈಚೆ ಆದ್ರೂ ಎದುರಿಗಿರೋ ಒಕ್ಕೂಟದಲ್ಲಿ DMK ಸೇರಿ ಹಲವು ಪಕ್ಷಗಳು ಸೈಲೆಂಟ್ ಆಗಿ ಹಿಂದೆ ಸರಿದ್ರು ಅಂದ್ರೆ ಅದರ ಲಾಭ ಕೂಡ ಡೈರೆಕ್ಟ್ ಆಗಿ NDA ಅಕೌಂಟ್ಗೆ ಬಂದು ಬೀಳುತ್ತೆ. ಆದ್ರಿಂದ ಡಿಲಿಮಿಟೇಷನ್ ಬಿಲ್ ಮರು ಮಂಡನೆ ಮಾಡೋ ಮುನ್ನವೇ NDA ಎಲ್ಲಾ ರೀತಿಯಲ್ಲೂ ಸೂಪರ್ ಸ್ಟ್ರಾಂಗ್ ಆಗುವತ್ತ ಹೆಜ್ಜೆ ಇರಿಸಿರುವಂತೆ ಕಾಣಿಸ್ತಾ ಇದೆ. NDA ಏನೋ ಸ್ಟ್ರಾಂಗ್ ಆಯ್ತು, ಆದ್ರೆ ಇತ್ತ ಉದ್ಧವ್ ಠಾಕ್ರೆ ಕಡೆ ಎಲ್ಲರೂ ಚಿತ್ತ ನೆಡುವಂತಾಗಿದೆ. ಅಪ್ಪ ಮಗ ಬಿಟ್ರೆ ಲೂಸ್ ಟಾಕ್ ಹಾಗೂ ಕಾಂಟ್ರವರ್ಸಿ ಮಾಡೋ ಸಂಜಯ್ ರಾವತ್ ಮಾತ್ರ ಉಳಿತಾರ ಅನ್ನೋ ಚರ್ಚೆ ಎದ್ದಿದೆ. ಒಂದು ವೇಳೆ ಈ ರೀತಿ ಆಗೇ ಬಿಡ್ತು ಅಂದ್ರೆ ಉದ್ಧವ್ ಠಾಕ್ರೆ ರಾಜಕೀಯ ಅಂತ್ಯವಾದ ಲೆಕ್ಕವೇ. ಶಿವಸೇನೆ ಕಟ್ಟಿದ್ದ ಅವರ ತಂದೆ ಬಾಳಾ ಠಾಕ್ರೆ ಯಾವತ್ತೂ ನಾನು ನೇರವಾಗಿ ರಾಜಕೀಯ ಮಾಡೋದಿಲ್ಲ ಅಂತ ಶಪಥಗೈದಿದ್ರು. ಹಾಗೆ ನಡೆದುಕೊಂಡ್ರು. ತಂದೆ ದಾರಿಯಲ್ಲಿ ಉದ್ಧವ್ ನಡೀತಾರ ಅಂತ ನೋಡಿದ್ರೆ ಅದ್ ಯಾವ ಗಳಿಗೆಯಲ್ಲಿ CM ಕುರ್ಚಿ ಮೇಲೆ ಆಸೆ ಬಂತೋ ಅಂದಿನಿಂದಲೇ ಅವರ ಅಧಪತನ ಶುರುವಾಯಿತು. CM ಆಗಿ ಅಧಿಕಾರ ಅನುಭವಿಸಿ ನಂತರ ಪಕ್ಷ ಹೋಳಾದ ಬಳಿಕ ಒಂದೇ ಒಂದು ಗುಡ್ ನ್ಯೂಸ್ ಉದ್ಧವ್ ಠಾಕ್ರೆಗೆ ಸಿಕ್ಕಿಲ್ಲ. ಈಗ ಇರೋ ಅಲ್ಪ ಸ್ವಲ್ಪ ಜನರು ಟಾಟಾ ಬೈ ಬೈ ಅಂತ ಹೇಳಿದ್ರೆ ಮಮತಾ ರೀತಿ ಉದ್ಧವ್ ಕೂಡ ಕಾಂಗ್ರೆಸ್ ಜೊತೆ ವಿಲೀನ ಆಗ್ಬೇಕಾಗತ್ತೆ. ಇನ್ನೊಂದು ಆಪ್ಷನ್ ಅಂದ್ರೆ ಶಿಂದೆ ಬಳಗವನ್ನ ಸೇರ್ಕೊಳ್ಳೋದು. ಆದ್ರೆ ಅದಕ್ಕಿಂತ ಮುಖಭಂಗ ಇನ್ನೊಂದು ಇರೋದಿಲ್ಲ. ಆದ್ರಿಂದ ಉದ್ಧವ್ ಭವಿಷ್ಯ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಈ ರೀತಿ ಜೊತೆಗಿದ್ದವರೇ ಕೈಕೊಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಮತ್ತದೇ ಫ್ಯಾಮಿಲಿ ಪಾಲಿಟಿಕ್ಸ್ ವಿಷಯ ಬರುತ್ತೆ. ಉದ್ಧವ್ ಬಣ ವರ್ಚಸ್ಸು ಕಳ್ಕೊಂಡಿದೆ. ಮತ್ತೆ ಅದನ್ನ ಪಡೆಯುವಂತ ಹೊಸ ಅಲೆ ಎಬ್ಬಿಸುವಂತ ನಾಯಕರು ಪಕ್ಷದಲ್ಲಿ ಇಲ್ಲ. ಉದ್ಧವ್ ಅವರ ಪುತ್ರ ಹಾಗೂ ಆಪ್ತ ಸಂಜಯ್ ರಾವತ್ಗೆ ಯಾವ್ದಾದ್ರೂ ಒಂದು ಪಕ್ಷ ಸೇರ್ಕೊಂಡು ತಮಗೆ ಬೇಕಾದ್ದನ್ನ ಗಿಟ್ಟಿಸಿಕೊಳ್ಳೋ ಆಪ್ಷನ್ ಇದೆ. ಆದ್ರೆ ಉಳಿದವರ ಕತೆ ಹೀಗಾಗೋದಿಲ್ಲ. ರಾಜಕೀಯದಲ್ಲಿ ಸರ್ವೈವ್ ಆಗೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬರುತ್ತೆ. ಇಂಥ ಹೊತ್ತಲ್ಲಿ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿಗೆ ಹೋದ್ರೆ ಕೊನೆ ಪಕ್ಷ ರಾಜಕೀಯ ಗಟ್ಟಿಯಾಗಿರುತ್ತೆ. ಈ ಕಾರಣಕ್ಕೆ ಎಲ್ಲರೂ ಮರು ಯೋಚನೆ ಇಲ್ಲದೆ ಅವಕಾಶ ಬಂದ ಕಡೆ ಓಡ್ತಾ ಇದ್ದಾರೆ. ಇನ್ನೊಂದು ಕಡೆ NCP ಕೂಡ ಆಗಾಗ ವಿಲೀನದ ಬಗ್ಗೆ ಮಾತಾಡ್ತಾನೆ ಇದೆ. ಅವರ ಮುಂದಿನ ನಿರ್ಧಾರ ಹೇಗಿರುತ್ತೋ ಗೊತ್ತಿಲ್ಲ. ಅತ್ತ TMC ಕಡೆ ನೋಡಿದ್ರೆ ಕ್ಷಣ ಕ್ಷಣಕ್ಕೂ ಮಮತಾಗೆ ಆತಂಕದ ವಿಚಾರಗಳೇ ಬರ್ತಾ ಇದೆ. ಈವರೆಗೆ ರೆಬೆಲ್ಗಳ ಬಣ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಆಗಿದೆ ಅಂದ್ರೆ ಶಾಸಕರ ಸಂಖ್ಯೆ 64ಕ್ಕೆ ಏರಿಕೆಯಾಗಿದೆ. ಎಂಪಿಗಳ ಸಂಖ್ಯೆ ಅಧಿಕೃತವಾಗಿ 20 ತಲುಪಿದ್ದು ಇನ್ನೂ 3-4 ಎಂಪಿಗಳು ರೆಬೆಲ್ ಬಣ ಸೇರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. 3 ರಾಜ್ಯಸಭಾ ಸದಸ್ಯರು TMCಗೆ ರಾಜೀನಾಮೆ ನೀಡಿ NDAಗೆ ಬೆಂಬಲ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ರಾಜ್ಯಸಭೆಯಲ್ಲಿ TMC ಬಲ 10ರ ಒಳಗೆ ಕುಸಿದು ಬಿದ್ದಿದೆ. ರಾಜ್ಯಸಭೆಯಲ್ಲೂ NDA ಪಾರುಪತ್ಯ ಜೋರಾಗಿದೆ. ಈಗ TMC ತೊರೆದಿರೋ ರೆಬೆಲ್ ನಾಯಕರ ಪೈಕಿ ಶತಾಬ್ದಿ ರಾಯ್ ವಾಸ್ತವತೆಯನ್ನ ಬಿಚ್ಚಿಡ್ತಾ ಇದ್ದಾರೆ. TMCಯಲ್ಲಿ ಇರೋದಕ್ಕೆ ನಮಗೆ ಮುಂಚೆಯಿಂದಲೂ ಇಷ್ಟ ಇರಲಿಲ್ಲ. ಆದ್ರೆ ಪಕ್ಷ ಬಿಟ್ರೆ ಎಲ್ಲಿ ಮಮತಾ ಟಾರ್ಗೆಟ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಇದ್ವಿ ಅಂತ ಹೇಳಿದ್ದಾರೆ. ಅಲ್ಲದೆ ಮಮತಾ ಪರಿಸ್ಥಿತಿ ಈಗ ತುಂಬಾ ಕ್ರಿಟಿಕಲ್ ಆಗಿದೆ. ಕಾಂಗ್ರೆಸ್ ಸೇರದೆ ಬೇರೆ ಆಪ್ಷನ್ ಅವರಿಗೆ ಇಲ್ವೇ ಇಲ್ಲ. ಬಿಜೆಪಿ ಜೊತೆ ಸೇರೋದಕ್ಕೆ ಆಗೋದಿಲ್ಲ. ಕಮ್ಯುನಿಸ್ಟರು TMC ಜೊತೆ ಬರೋದಿಲ್ಲ ಅಂದಮೇಲೆ ಕಾಂಗ್ರೆಸ್ ಒಂದೇ ಆಪ್ಷನ್ ಅಂತ ಹೇಳಿದ್ದಾರೆ.
ಈಗ ಎಲ್ಲರಲ್ಲೂ ಹುಟ್ಟಿರೋ ಒಂದು ಪ್ರಶ್ನೆ ಏನಂದ್ರೆ, ಈ ರೆಬೆಲ್ಗಳೆಲ್ಲ ನಿಜಕ್ಕೂ ಮಮತಾರನ್ನ ತಿರಸ್ಕರಿಸಿ ಬರ್ತಾ ಇದ್ದಾರಾ, ಅಥವಾ ಟಿಎಂಸಿಗೆ ಅಂಟಿರೋ ನೆಗೆಟಿವ್ ಶೇಡ್ ಅನ್ನ ತೆಗೆದು ಮತ್ತೆ ಪುನರುಜ್ಜೀವನ ನೀಡೋದಕ್ಕೆ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇರೋ ನಾಟಕನ ಅಂತ? ಈ ಅನುಮಾನವನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ವರ್ಷಾನುಗಟ್ಟಲೆ ಒಟ್ಟಿಗೆ ಇದ್ದವರು ಒಂದೇ ಸಲ ಬರ್ತಾರೆ ಅಂದಾಗ ಅವರ ಗೇಮ್ ಪ್ಲಾನ್ ಏನು ಅನ್ನೋದು ಸಡನ್ ಆಗಿ ಗೊತ್ತಾಗೋದಿಲ್ಲ. ಅಥವಾ ಇದರ ಹಿಂದೆ ಅಮಿತ್ ಶಾನೋ ಅಥವಾ ಬಿಜೆಪಿಯ ಬೇರೆ ಯಾರಾದ್ರೂ ನಾಯಕರ ಗೇಮ್ ಪ್ಲಾನ್ ಇದ್ರೂ ಇರ್ಬೋದು ಅಂತಲೂ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಇವರೆಲ್ಲರೂ ಹೊರಗೆ ಇದ್ದುಕೊಂಡು ಎನ್ಡಿಎಗೆ ಸಪೋರ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಹೊರತು ಯಾರು ಕೂಡ ಬಿಜೆಪಿ ಒಳಗೆ ಅಥವಾ ಎನ್ಡಿಎ ಒಳಗೆ ಎಂಟ್ರಿ ಆಗ್ತಾ ಇಲ್ಲ. ಆದ್ರಿಂದ ಈ ಗೋಲ್ಡನ್ ಟೈಮ್ ನಲ್ಲಿ ಭಾರತಕ್ಕೆ ಪೂರಕವಾಗಿರೋ ಎಲ್ಲಾ ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡಿಕೊಳ್ಳೋದು ಸೂಕ್ತ ಎನ್ನಿಸ್ಕೊಳ್ತಾ ಇದೆ. ಇದೆಲ್ಲಾ ಜಂಜಾಟಗಳ ನಡುವೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಸ್ವಲ್ಪ ಸೇಫ್ ಝೋನ್ ನಲ್ಲಿ ಇದ್ದಾರೇನೋ ಅನ್ನೋ ವಾತಾವರಣ ಇತ್ತು. ಆದ್ರೆ ಅವರ ಬುಡಕ್ಕೂ ಈಗ ಬೆಂಕಿ ಬೀಳೋ ಸುದ್ದಿಗಳು ಓಡಾಡ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮ ನ್ಯೂಸ್ 24 ವರದಿ ಮಾಡಿರೋ ಪ್ರಕಾರ ಸಮಾಜವಾದಿ ಪಕ್ಷದಲ್ಲಿರೋ ಸುಮಾರು 25 ಎಂಪಿಗಳು ಹಾಗೂ 55 ಎಂಎಲ್ಎಗಳು ಮಾಯಾವತಿ ಟಚ್ನಲ್ಲಿದ್ದಾರೆ. ಬಿಎಸ್ಪಿ ಪಕ್ಷಕ್ಕೆ ಜಂಪ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಆಗಿದ್ದೇ ನಿಜವಾಯ್ತು ಅಂದ್ರೆ ಸಮಾಜವಾದಿ ಪಕ್ಷ ಅರ್ಧಕ್ಕರ್ಧ ಖಾಲಿ. ಅಲ್ಲಿ ಉಳಿದುಕೊಳ್ಳೋದು ಕೇವಲ ಮುಸ್ಲಿಂ ನಾಯಕರು ಹಾಗೂ ಅಖಿಲೇಶ್ ಫ್ಯಾಮಿಲಿ ಮಾತ್ರ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇದೇನೂ ಕನ್ಫರ್ಮ್ ಆಗಿಲ್ಲ, ಆದ್ರೆ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಪರಿಸ್ಥಿತಿ ಬಂತು ಅಂತ ನೋಡ್ತಾ ಹೋದ್ರೆ, ಅಖಿಲೇಶ್ ರಾಜಕೀಯದ ಸ್ಟೈಲ್ ನಿಂದ ನಾಯಕರು ಬೇಸತ್ತು ಹೋಗಿದ್ದಾರೆ. ಅವರು ಬದಲಾಗೋದಿಲ್ಲ, ಬದಲಾಗದೇ ಇದ್ರೆ ತಮಗೆ ಉಳಿಗಾಲ ಇಲ್ಲ ಅನ್ನೋ ನಿಲುವಿಗೆ ಬಂದು ಈ ರೀತಿ ಯೋಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ಕಾಲದಲ್ಲಿ ದೊಡ್ಡ ರಾಜಕೀಯ ಶಕ್ತಿ, ಮಾಜಿ ಸಿಎಂ ಆಗಿದ್ದ ಮಾಯಾವತಿ ಅದು ಹೇಗೆ ಸೈಡ್ ಲೈನ್ ಆದ್ರು ಅನ್ನೋದೇ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ರಾಜಕೀಯದಿಂದ ಮಾಯವಾಗಿದ್ರು. ಆದ್ರೆ ಈ ಬಾರಿ ಚುನಾವಣೆಗೆ 2 ವರ್ಷ ಇರೋ ಮುನ್ನವೇ ಅಖಾಡಕ್ಕೆ ಇಳಿದು ದಲಿತ ಬಲ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ 2027 ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅನ್ನೋ ರೀತಿ ವ್ಯಾಖ್ಯಾನಗಳು ಬರ್ತಾ ಇದೆ. ಕಳೆದ ಕೆಲ ವರ್ಷಗಳಿಂದ ಎಸ್ಪಿಯಲ್ಲಿರೋ ನಾಯಕರಿಗೆ ತಮ್ಮ ಪಕ್ಷ ಬಿಟ್ಟು ಬೇರೆ ಆಪ್ಷನ್ ಇರಲಿಲ್ಲ. ಈಗ ಬಿಎಸ್ಪಿ ಬೂಮ್ ನಲ್ಲಿದೆ ಅನ್ನುವಾಗ ಭದ್ರ ನೆಲೆ ಸಿಕ್ಕಿದಂತಾಗಿದೆ ಅನ್ನೋ ರೀತಿ ಯೋಚಿಸೋ ಸಾಧ್ಯತೆ ಇದೆ. ಇದರಿಂದ ಉತ್ತರ ಪ್ರದೇಶದಲ್ಲಿ ಪಾಲಿಟಿಕ್ಸ್ ಯಾವ ರೀತಿ ಟರ್ನ್ ಆಗುತ್ತೆ, ಬಿಜೆಪಿಗೆ ಎಫೆಕ್ಟ್ ಏನು ಅನ್ನೋದು ಕೂಡ ಮಹತ್ವದ ಪ್ರಶ್ನೆ. ಆಲ್ರೆಡಿ ಮಾಯಾವತಿ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳ ವಿರುದ್ಧ ಸಮರ ಸಾರಿದ್ದಾರೆ. ಬಿಜೆಪಿ ಬಗ್ಗೆ ಮೆಚ್ಚುಗೆ ಇದ್ರೂ ಪ್ರತ್ಯೇಕ ಸ್ಪರ್ಧೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿಗೆ 3 ಪಕ್ಷಗಳ ನಡುವೆ ಪ್ರಬಲ ಪೈಪೋಟಿ ಪಕ್ಕ. ಸಮಾಜವಾದಿ ಪಕ್ಷ ನಂಬಿಕೊಂಡಿರೋದು ಮುಸ್ಲಿಂ ವೋಟ್ ಹಾಗೂ ಹಿಂದುಳಿದ ಹಾಗೂ ಕೆಲವು ಜಾತಿಗಳ ಬೆಂಬಲ. ಮಾಯಾವತಿ ಎಂಟ್ರಿ ಕೊಟ್ರು ಅಂದ್ರೆ ದಲಿತ ವೋಟ್ಗಳು ಕಂಪ್ಲೀಟ್ ಆಗಿ ಅವರ ಕಡೆ ವಾಲುತ್ತೆ. ಅರ್ಥಾತ್ ಎಸ್ಪಿ ವೋಟ್ ಸ್ಪ್ಲಿಟ್ ಆಗುತ್ತೆ. ಅದರ ಜೊತೆಗೆ ಎಸ್ಪಿ ಮೇಲೆ ಅಸಮಾಧಾನ ಇರುವ ಬಿಜೆಪಿ ಇಷ್ಟ ಇಲ್ಲದ ವೋಟ್ಗಳು ಮಾಯಾವತಿ ಕಡೆಗೆ ಹೋಗುತ್ತೆ. ಬಿಜೆಪಿ ವೋಟ್ಗಳು ಅವರ ಬಳಿಯೇ ಭದ್ರ ಆಗುತ್ತೆ. ಅಲ್ಲಿಗೆ ಮಾರಲ್ ಆಫ್ ದ ಸ್ಟೋರಿ ಅಂದ್ರೆ ಉದ್ಧವ್ ಹಾಗೂ ಮಮತಾಗೆ ಬಂದ ಪರಿಸ್ಥಿತಿ ಅಖಿಲೇಶ್ಗೂ ಬರುತ್ತೆ ಅನ್ನೋದು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.